ಇಷ್ಟೊತ್ತಾದರೆ ಶ್ರೀಕಾಂತ್ ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಆರಾಮಾಗಿರ್ತಿದ್ದೆ. ಆದರೆ ಈಗ ಪಾಪ ಅವನೇ ಫೋನ್ ಮಾಡ್ತೀನಿ ಅಂದರೂ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಓಹೋ, ಶ್ರೀಕಾಂತ್ನ ನೆನೆಸ್ಕೊಂಡು ಅಳ್ತಾ ಇದ್ದಾಳೆ ಅನ್ಸುತ್ತೆ. ಹಳ್ಳಿ ಹಳ್ಳಿ ಅವಳಿಗೆ ಇನ್ನೊಂದು ಸ್ವಲ್ಪ ಅಳಿಸ್ತೀನಿ. ಪಿಂಕಿ ಪಿಂಕಿ, ಹಾಂ ಅಕ್ಕ ಬಾ ಅಕ್ಕ. ಏನು ಮಾಡ್ತಿದ್ದೆ? ಏನಾದರೂ ಕೆಲಸ ಆಯ್ತಾ? ಹಾಗೇನೂ ಇಲ್ಲಕ್ಕ, ಸುಮ್ಮನೆ ಕೂತಿದ್ದೆ. ಏನು ಹೇಳು? ಏನೂ ಇಲ್ಲ ಕಣೆ, ಶ್ರೀಕಾಂತ್ ಅವ್ರಿಗೆ ಫೋನ್ ಮಾಡಬೇಕಿತ್ತು. ಫೋನ್ ಮಾಡಿ ಮಾತಾಡೋಣ ಅಂತ ಇಲ್ಲಿ ಬಂದೆ. ಅಲ್ಲಕ್ಕ, ಶ್ರೀಕಾಂತ್ ಅವ್ರ ಜೊತೆ ಮಾತಾಡಬೇಕು ಅಂದರೆ ನಿನ್ನ ರೂಮಲ್ಲಿ ಕುತ್ಕೊಂಡು ಮಾತಾಡಬೇಕಲ್ವಾ? ಇಲ್ಲಿಗೆ ಯಾಕೆ ಬಂದೆ ನೀನು? ಅಲ್ಲಿ ಮಾತಾಡಿದ್ರೆ ನಿನ್ನೆ ಗುರ್ಸೋಕ್ಕಾಗುತ್ತೆ. ಏನಕ್ಕ? ಅಯ್ಯೋ, ನಂಗೆ ಅವ್ರ ಜೊತೆ ಮಾತಾಡೋದು ಹಿಂಗೆ ಅಂತಲೇ ಗೊತ್ತಾಗ್ತಿಲ್ಲ ಕಣೆ. ನಾನು ಯಾರ ಜೊತೆನೂ ಆ ಥರ ಮಾತಾಡೇ ಇಲ್ಲ. ನಿನಗೆ ಗೊತ್ತಲ್ವಾ, ನನಗೆ ಬಾಯ್ಸ್ ಯಾರು ಫ್ರೆಂಡ್ಸೇ ಇರಲಿಲ್ಲ. ಯಾರ ಜೊತೆನೂ ಮಾತಾಡೂ ಇಲ್ಲ. ಹೆಂಗೆ ಮಾತಾಡೋದು ಏನು ನಂಗೆ ಗೊತ್ತಿಲ್ಲ. ಅದಕ್ಕೆ ನೀನು ಇಲ್ಲೇ ಇದ್ದರೆ ಹೇಳ್ಕೊಡ್ತೀಯಲ್ವಾ ನಂಗೆ ಹೆಂಗೆ ಮಾತಾಡಬೇಕು ಅಂತ. ಅದಕ್ಕೆ ಇಲ್ಲಿಗೆ ಬಂದ್ಬಿಟ್ಟೆ. ಏನಕ್ಕ ನೀನು ಮದುವೆ ಆಗೋ ಹುಡುಗನ ಜೊತೆ ಪರ್ಸ್ನಲಾಗಿ ಮಾತಾಡೋದು ನೋಡಿದ್ದೀನಿ. ನಾನು ಹೇಳ್ಕೊಟ್ಟು ಮಾತಾಡೋದಾ? ಅದು ಯಾವ ಥರ ಮಾತಾಡೋದು ನೀನು? ನೋಡು ಪಿಂಕಿ, ಒಂದು ಸ್ವಲ್ಪ ದಿನ ಫಸ್ಟ್ ಟೈಮ್ ಮಾತಾಡ್ತಿರೋದಲ್ವಾ, ಅದಕ್ಕೆ ಒಂದು ಸ್ವಲ್ಪ ಆ ಥರ ಅನಿಸ್ತಿದೆ ಅಷ್ಟೇ. ಇವತ್ತೊಂದಿನ ಇಲ್ಲಿ ಮಾತಾಡ್ತೀನಿ. ಇವತ್ತೊಂದಿನ ಎಲ್ಲ ಚೆನ್ನಾಗಿ ಮಾತಾಡ್ಬಿಟ್ರೆ ನಾಳೆಯಿಂದ ನನ್ನ ರೂಮಲ್ಲೇ ಮಾತಾಡ್ತೀನಿ, ಓಕೆನಾ? ಯಾಕ ಏನಾಗಿದೆ ಇವಳಿಗೆ? ಥೂ, ನಾನೇ ಅವ್ನು ನೆನೆಸ್ಕೊಂಡು ಕೊಡ್ತಾ ಕೂತಿದ್ದೀನಿ ಇಲ್ಲಿ. ನನ್ನ ಮುಂದೆ ಅವನ ಜೊತೆ ಮಾತಾಡ್ತೀನಿ ಅನ್ಕೊಂಡು ಬಂದಿದ್ದಾಳ. ನಂಗೆ ಬೇಜಾರಾಗಲ್ವಾ? ಏನು ಹೇಳೋದು? ಪಿಂಕಿ, ಆಯ್ತಕ್ಕ, ಮಾತಾಡು ಆಯ್ತು. ಹಾಂ ಸರಿ ಪಿಂಕಿ, ಒಂದು ನಿಮಿಷ ಇರೋ, ಫೋನ್ ಮಾಡ್ತೀನಿ. ಲೌಡ್ ಸ್ಪೀಕರ್ಗೆ ಹಾಕ್ತೀನಿ ಆಯಿತಾ? ಲೌಡ್ ಸ್ಪೀಕರ್ಗೆ ಹಾಕ್ತೀಯಾ? ಆಯಿತು. ಹಲೋ ಹಲೋ ಹಲೋ, ಹಾಂ ಪ್ರೀತಿ ಅವರೇ ಹೇಳಿ. ಓ ಶ್ರೀಕಾಂತ್, ನನ್ನ ನಂಬರ್ ಇದೆಯಾ ನಿಮ್ಮ ಹತ್ರ? ನಾನು ಫೋನ್ ಮಾಡಿದ ತಕ್ಷಣ ಪ್ರೀತಿ ಅಂತ ಹೆಂಗೆ ಹೇಳಿಬಿಟ್ರಿ? ಏನು ಶ್ರೀಕಾಂತ್ ನೀನು ಆಗಲೇ ನಾನು ಮರ್ತೇ ಬಿಟ್ಟ. ಆಲ್ರೆಡಿ ಅಕ್ಕನ ನಂಬರ್ ಇಟ್ಕೊಂಡಿದ್ಯಾ, ಸೇವ್ ಮಾಡಿ ಇಟ್ಕೊಂಡಿದ್ಯಾ? ಫೋನ್ ಮಾಡಿದ ತಕ್ಷಣ ಪ್ರೀತಿ ಅವರೇ ಅಂತ ಎಷ್ಟು ಇದಾಗಿ ಹೇಳ್ತಿದ್ಯಾ ನೋಡು. ಅಯ್ಯೋ, ಅದು ಏನಾಯ್ತು ಅಂದರೆ ಕವಿತಾ ಬಂದ್ಬಿಟ್ಟು ನಿಮ್ಮ ನಂಬರ್ ಸೇವ್ ಮಾಡಿಬಿಟ್ಟು ಮಾತಾಡು ಪ್ರೀತಿ ಅದಕ್ಕೆ ಜೊತೆ ಅಂತ ಹೇಳ್ಬಿಟ್ಟು ಹೋದ್ಲು ಇವಾಗ ತಾನೆ. ಹಂಗೆ ನೀವು ಫೋನ್ ಮಾಡಿದ್ರಲ್ಲ, ಪ್ರೀತಿ ಅಂತಲೇ ಬಂತು. ಒಂದು ನಿಮಿಷ. ಏಯ್ ಪಿಂಕಿ, ಯಾಕೆ ಆ ಕಡೆ ತಿರ್ಗಿ ಕೂತಿದ್ಯಾ? ತಿರ್ಗಿ ಈ ಕಡೆ, ಏನಾದರೂ ಹೇಳ್ಕೊಡ್ಬೇಕು ತಾನೆ ನೀನು. ಏನಕ್ಕ, ಮಾತಾಡು ಆಯಿತು. ಶ್ರೀಕಾಂತ್ ಅವರೇ, ಊಟ ಮಾಡಿದ್ರಾ? ಏನು ಊಟ ಮಾಡಿದ್ರಿ? ನಿಮ್ಗೆ ಏನು ಅಡುಗೆ ಅಂದರೆ ಇಷ್ಟ? ನಿಮ್ಗೆ ಏನು ಇಷ್ಟ ಹೇಳಿ, ನಾನು ಮಾಡಿಕೊಡ್ತೀನಿ. ಅದು ನನಗೆ ಪರವಾಗಿಲ್ಲ ಬಿಡಿ, ನನಗೆ ಏನು ಇಷ್ಟ ಆಗುತ್ತೋ ಅಮ್ಮನೇ ಮಾಡಿಕೊಡ್ತಾರಲ್ಲ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಮದುವೆ ಆಗೋ ತನಕ ಅಮ್ಮ ಮಾಡಿಕೊಡ್ತಾರೆ. ಮದುವೆ ಆದಮೇಲೆ ನಾನೇ ಅಲ್ವಾ ಮಾಡಿಕೊಡ್ಬೇಕು ನಿಮಗೆ. ನಿಮ್ಗೆ ಏನು ಇಷ್ಟ ಏನು ಎಲ್ಲ ನಾನೇ ತಾನೇ ತಿಳ್ಕೊಬೇಕಾಗಿರೋದು. ನಿಮ್ಮನ್ನು ಮದುವೆ ಆಗಬೇಕಾಗಿರೋದು ನಾನೇ ಅಲ್ವಾ. ಪ್ರತಿಯೊಂದು ನನಗೆ ಗೊತ್ತಿರಬೇಕು, ಎಲ್ಲ ನಾನು ತಿಳ್ಕೊಬೇಕು. ಹಾಂ, ಆಯ್ತು ಪ್ರೀತಿ ಅವರೇ, ಆಯಿತು, ಎಲ್ಲ ತಿಳ್ಕೊಳ್ಳಿರಂತೆ ಬಿಡಿ. ಮತ್ತೆ ಏನು ಸಮಾಚಾರ? ಏನು ಮಾಡ್ತಿದ್ದೀರಾ? ಅತ್ತೆ ಮಾವ ಕವಿತಾ ಎಲ್ಲರೂ ಚೆನ್ನಾಗಿದ್ದಾರಾ? ಹಾಂ ಪ್ರೀತಿ ಅವರೇ, ಎಲ್ಲರೂ ಚೆನ್ನಾಗಿದ್ದಾರೆ. ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಹಾಂ, ನಮ್ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ. ನನ್ನ ತಂಗಿ ಗೊತ್ತಾ ನಿಮಗೆ, ಪಿಂಕಿ? ಏನು ಹೇಳ್ತಾನೆ ಅಂತ ನೋಡೋಣ. ಹಾಂ, ಅದೇ ಅವತ್ತು ನಿಮ್ಮನ್ನು ನೋಡೋಕೆ ಬಂದಿದ್ನಲ್ಲ, ಅವತ್ತು ಪರಿಚಯ ಮಾಡಿಸ್ಕೊಟ್ರಲ್ಲ ಅವರಲ್ವಾ? ಹಾಂ, ಅದೇ ನೋಡಿದ್ದೀನಲ್ಲ, ಗೊತ್ತು. ಶ್ರೀಕಾಂತ್, ನೀನಂತೂ ತುಂಬ ಬದಲಾಗ್ಬಿಟ್ಟಿದೆಯಾ ಕಣೋ. ಮಳ್ಳ ಏನು ಗೊತ್ತೇ ಇಲ್ಲ ಅನ್ನೋ ಥರ ಹೇಳ್ತಾ ಇದ್ದಾನೆ. ಹೌದೌದು, ಅವಳೇ ನನ್ನ ತಂಗಿ. ತುಂಬ ತುಂಟಿ, ತಲಹಟ್ಟೆ ಅಂದರೆ ತಲಹಟ್ಟೆ, ವೇಸ್ಟು, ಏನು ಕೆಲಸನ ಮಾಡಲ್ಲ, ಬರೀ ಮಾತಾಡ್ತಾಳೆ ಅಷ್ಟೇ. ಮಾತು ಮಾತು ಮಾತು, ಯಾವಾಗಲೂ ಮಾತು. ಬೇರೆಯವ್ರ ಕಾಲು ಹಿಡಿಯೋದು, ಮಾತಾಡೋದು, ಕಾಲೇಜ್ಗೆ ಹೋಗೋದು ಅಷ್ಟೇ. ಫ್ರೆಂಡ್ಸ್ ಇದ್ದಾರೆ ತುಂಬ ಜನ, ಫ್ರೆಂಡ್ಸ್ ಜೊತೆ ಮಾತಾಡೋದು. ಅದು ಬಿಟ್ಟರೆ ಹಿಂಗೆ ಸುಮ್ಮನೆ ಅದು ನೋವು ಇದು ನೋವು ಅಂತ ಕೆಲಸ ಮಾಡ್ಬೇಕಂತ ರೂಮ್ ಸೇರ್ಕೊಬಿಡ್ತಾಳೆ. ಆ ಥರ ವೇಸ್ಟ್ ನನ್ನ ತಂಗಿ. ಹೌದಾ? ಏನು ಮಾಡೋಕ್ಕಾಗಲ್ಲ, ಕೆಲವರು ಹಂಗೆ ಇರ್ತಾರಲ್ವಾ. ಹೌದು, ನಾನಂತೂ ಗೊತ್ತಲ್ಲ ನಿಮಗೆ, ನಾನಂತೂ ಎಲ್ಲ ಕೆಲಸ ಮಾಡ್ತೀನಿ. ನಮ್ಮ ಅಮ್ಮಂಗೆ ತುಂಬ ಸಹಾಯ ಮಾಡ್ತೀನಿ. ಪ್ರತಿಯೊಂದೂ ಅಷ್ಟು. ನನ್ನ ಫ್ರೆಂಡ್ಸ್ ಎಲ್ಲ ಯಾರೂ ಇಲ್ಲ, ಹೊರಗಡೆ ಹೋಗೋದಂತೂ ಇಲ್ವೇ ಇಲ್ಲ. ಅಕ್ಕ, ನಿನ್ನ ಬಗ್ಗೆ ಒಳ್ಳೇದು ಹೇಳ್ಕೊ, ಪರವಾಗಿಲ್ಲ. ಆದರೆ ನನ್ನ ಬಗ್ಗೆ ಯಾಕೆ ನೆಗೆಟಿವ್ ಆಗಿ ಹೇಳ್ತಿದ್ಯಾ ನೀನು? ಅಯ್ಯೋ ಸುಮ್ಮನೆ ಕಣೆ, ಇನ್ನೇನು ಮಾತಾಡಲಿ, ಮಾತಾಡೋಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ನೀನು ಹೇಳ್ಕೊಡು ಅಂದರೂ ಹೇಳ್ಕೊಡ್ತಿಲ್ಲ. ಅದಕ್ಕೆ ನನಗೆ ಏನು ಅನ್ಸುತ್ತೋ ಅದು ಮಾತಾಡ್ತಿದ್ದೀನಿ. ನೀ ಯಾಕೆ ಬೇಜಾರು ಮಾಡ್ಕೋತೀಯ ಇಷ್ಟಕ್ಕೆಲ್ಲ? ನಿನ್ನ ರೂಮಲ್ಲಿ ಎದ್ದೋಗಿ ಮಾತಾಡು ನೀನು. ಯಾಕೆ ನಾನು ಇಲ್ಲೇ ಮಾತಾಡೋದು. ಪ್ರೀತಿ ಅವರೇ ಯಾರ ಜೊತೆ ಮಾತಾಡ್ತಿದ್ದೀರಾ? ಹಾಂ, ಯಾರೂ ಇಲ್ಲ ಹೇಳಿ. ಶ್ರೀಕಾಂತ್ ಅವರೇ, ನಾಳೆ ಸ್ವಲ್ಪ ಶಾಪಿಂಗ್ ಹೋಗಬೇಕಿತ್ತು, ಎಂಗೇಜ್ಮೆಂಟ್ಗೆ ಬಟ್ಟೆ ತೊಗೊಳಕ್ಕೆ. ನಿಮಗೆ ನಾನೇ ಸೆಲೆಕ್ಟ್ ಮಾಡ್ತೀನಿ, ಹೋಗೋಣ. ನನಗೂ ತೊಗೋಬೇಕಿತ್ತು. ಮನೆಯವ್ರ ಜೊತೆ ಹೋಗ್ಬೋದಿತ್ತು, ಆದರೆ ನಿಮ್ಮ ಜೊತೆ ನಾನು ಎಲ್ಲೂ ಹೊರಗಡೆ ಹೋಗೇ ಇಲ್ವಲ್ಲ. ಹೆಂಗಿದ್ರೆ ಎಂಗೇಜ್ಮೆಂಟ್ಗೆ ಮುಂಚೆ ಒಂದಿನ ಹೋಗ್ಬಿಟ್ಟು ಬರೋಣ ಅಂತ. ಪ್ಲೀಸ್ ನಾಳೆ ಹೋಗೋಣ.
ಅಯ್ಯೋ ನಂಗೆ ಸ್ವಲ್ಪ ಕೆಲಸ ಇತ್ತಲ್ಲ ಆಫೀಸಲ್ಲಿ. ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ ಪ್ರೀತಿ ಅವರೇ. ನಿಮ್ಮ ಮನೆಯವ ಅಕ್ಕ ತಂಗಿ ಎಲ್ಲರೂ ಇದ್ದಾರಲ್ವಾ, ಯಾರ ಜೊತೆ ಏನಾದರೂ ಹೋಗ್ಬಿಟ್ಟು ಬನ್ನಿ ಪ್ಲೀಸ್. ನನಗೆ ಗೊತ್ತು, ನಾನು ಶ್ರೀಕಾಂತ್ ಇದಕ್ಕೆಲ್ಲ ಒಪ್ಕೊಳ್ಳಲ್ಲ. ಅವ್ನು ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ. ಅದು ಹೇಗೆ ನಿನ್ನ ಜೊತೆ ಶಾಪಿಂಗ್ ಬಂದ್ಬಿಡ್ತಾನೆ? ನಾನು ಹೇಳಿರೋದಕ್ಕೆ ನಿನ್ನ ಮದುವೆ ಆಗ್ತಿರೋದು ಅವನು. ನೀನು ಹಿಂಗೆಲ್ಲ ಉರಿಸ್ತಿದ್ಯಲ್ಲ ನನಗೆ, ಸರಿನಾ? ಯಾಕೆ ಶ್ರೀಕಾಂತ್ ಅವರೇ, ನಾನು ನಿನ್ನ ಮದುವೆ ಆಗೋರು, ಈ ಥರ ಎಲ್ಲ ಮಾಡ್ಬೋದಾ ನೀವು? ನೋಡಿ, ಮದುವೆ ಆಗೋ ಹುಡುಗಿ ಜೊತೆ ಸುತ್ತಾಡೋಕ್ಕೆ ಎಲ್ಲ ಎಷ್ಟೊಂದು ಆಸೆ ಪಡ್ತಾರೆ. ನೀವೇನು ಹೀಗೆ ಹೇಳ್ಬಿಟ್ರಿ? ಶ್ರೀಕಾಂತ್ ಪ್ಲೀಸ್, ಫಸ್ಟ್ ಟೈಮ್ ನಾನು ನಿನ್ನ ಜೊತೆ ಎಲ್ಲ ಹೊರಗಡೆ ಬರಬೇಕು ಅಂದ್ಕೊಂಡಿದ್ದೀನಿ. ನೀವು ಈ ಥರ ಎಲ್ಲ ಮಾಡಿದ್ರೆ ನಂಗೆ ಬೇಜಾರಾಗಲ್ವಾ? ಪ್ಲೀಸ್ ಶ್ರೀಕಾಂತ್, ನಾಳೆ ಒಂದಿನ ರಜೆ ಹಾಕಿ ಪ್ಲೀಸ್. ಅದು ಸರಿ, ಆಯಿತು ಬಿಡಿ, ಹೋಗೋಣ. ನಾನೇ ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತೀನಿ. ಹಾಂ ಶ್ರೀಕಾಂತ್, ಏನೋ ಕಾರ್ ತಗೊಂಡ್ರಂತೆ ಅಕ್ಕ ಹೇಳ್ತಾ ಇದ್ಲು. ಹಾಂ ಹೌದು ಪ್ರೀತಿ ಅವರೇ, ಲೋನಲ್ಲಿ ತೊಗೊಂಡಿದ್ದೀನಿ. ಒಂದು ಇರಲಿ ಮನೇಲಿ ಫ್ಯಾಮಿಲಿ ಎಲ್ಲ ಎಲ್ಲಾದರೂ ಹೋದರೆ ಅಂತ ತೊಗೊಂಡೆ. ತಲೆ ಕೆಡಿಸ್ಕೋಬೇಡಿ ಶ್ರೀಕಾಂತ್ ಅವರೇ, ಲೋನ್ ಕಟ್ಟಬೇಕು, ಮನೆ ಫ್ಯಾಮಿಲಿ ಎಲ್ಲ ನೋಡ್ಕೋಬೇಕು, ಅದು ಇದು ಅಂತೆಲ್ಲ ಬೇಜಾರು ಮಾಡ್ಕೋಬೇಡಿ. ನಾನು ಮದುವೆ ಆದಮೇಲೆ ನಾನು ಕೆಲಸ ಮಾಡ್ತೀನಿ. ಇಬ್ಬರು ಕೆಲಸ ಮಾಡಿ ಸಾಲ ತೀರಿಸಿ ಲೋನ್ ಎಲ್ಲ ತೀರಿಸಿ ಅತ್ತೆ ಮಾವ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳೋಣ. ನೀವು ಯೋಚನೆ ಮಾಡಬೇಡಿ, ಕವಿತಿನ ಗ್ರ್ಯಾಂಡಾಗಿ ಮದುವೆ ಮಾಡೋಣ, ಆಯಿತಾ? ಆಯಿತು ಪ್ರೀತಿ ಅವರೇ. ಸರಿ, ಹಾಗಿದ್ರೆ ಕಾರ್ ತಗೊಂಡು ನಾಳೆ ಬೆಳಿಗ್ಗೆ ಒಂದು 8-9 ಗಂಟೆಷ್ಟು ಮನೆ ಹತ್ರ ಬಂದುಬಿಡಿ. ಅಲ್ಲಿ ಹೊರಡೋಕ್ಕೆ ಮುಂಚೆ ಫೋನ್ ಮಾಡಿ, ನಾನು ರೆಡಿ ಆಗಿಬಿಡ್ತೀನಿ. ಇಬ್ಬರು ಆರಾಮಾಗಿ ಸುತ್ತಾಡ್ಕೊಂಡು ಬಟ್ಟೆ ತೊಗೊಂಡು ಶಾಪಿಂಗ್ ಮಾಡ್ಕೊಂಡು ಬರೋಣ, ಆಯಿತಾ? ಏನೋ ನೀನು ಒಪ್ಕೊಳ್ಳಲ್ಲ ಅಂದ್ಕೊಂಡ್ರೆ ಇಷ್ಟು ಈಸಿಯಾಗಿ ಒಪ್ಕೋತಿದ್ಯಾ? ಅಂದರೆ ನಮ್ಮ ಅಕ್ಕನ ಮದುವೆ ಆಗಕ್ಕೆ ನಿನಗೇನು ಬೇಜಾರಿಲ್ಲ, ಬರೀ ನಾಟಕ ಆಡ್ದ್ಯಾ ನೀನು ನನ್ನ ಜೊತೆ? ಇವಳು ಹೇಳಿ ಒಂದು ಮಾತು ಅಂತಾನೆ ಕಾಯ್ತಿದ್ದೆ ಅನ್ಸುತ್ತೆ. ಥೂ. ಹಾಂ ಆಯಿತು, ಓಕೆ, ಬೇಗ ಬಂದುಬಿಡಿ, ನಿಮಗೋಸ್ಕರ ಕಾಯ್ತಿರ್ತೀನಿ. ಶ್ರೀಕಾಂತ್, ಅತ್ತೆ ಮಾವನೆಲ್ಲ ಕೇಳಿದೆ ಅಂತ ಹೇಳಿ. ಆಯಿತು ಪ್ರೀತಿ ಅವರೇ, ಹೇಳ್ತೀನಿ. ಓಕೆ, ಇಡ್ಲಾ? ಇಡಿ ಆಯಿತು, ಬಾಯ್, ಗುಡ್ ನೈಟ್. ಗುಡ್ ನೈಟ್. ಏನೇ ಪಿಂಕಿ, ಚೆನ್ನಾಗಿ ಮಾತಾಡಿದ್ನಾ? ಏನು ಅನಿಸ್ತು ನಿನಗೆ? ಏನಕ್ಕ ನೀನು ಒಳ್ಳೆ ಪೆದ್ದಿ ಥರ ಆಡ್ತಿದ್ಯಾ? ನಿನ್ನ ಹುಡುಗನ ಜೊತೆ, ನೀನು ಮದುವೆ ಆಗೋ ಹುಡುಗನ ಜೊತೆ ಮಾತಾಡೋಕ್ಕೆ ನನ್ನ ರೂಮಿಗೆ ಬರಬೇಕಾ? ನಾನು ಕೇಳಿಸ್ಕೊಳ್ಳೋ ಥರ ಮಾತಾಡಿ ಹೇಗೆ ಅನಿಸ್ತು ಅಂತ ನನ್ನ ಕೇಳ್ತಿದ್ಯಲ್ಲ ನೀನು? ಅಯ್ಯೋ, ಫಸ್ಟ್ ಟೈಮ್ ಮಾತಾಡಿದಲ್ವಾ, ಹೆಂಗೆ ಮಾತಾಡಿದೆ ಏನು ಅಂತ ಕೇಳಿದ್ನಪ್ಪ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ನೀನು? ಏನು ಕೇಳ್ಬಾರ್ದು ಕೇಳ್ಬಿಟ್ನಾ? ಚೆನ್ನಾಗೇ ಮಾತಾಡಿದ್ಯಾ. ಇನ್ನೊಂದ್ಸತಿ ನನ್ನ ರೂಮಿಗೆ ಬರಬೇಡ ನೀನು ಮಾತಾಡೋಕ್ಕೆ, ನಿನ್ನ ರೂಮಲ್ಲೇ ಕುತ್ಕೊಂಡು ಮಾತಾಡು. ಸರಿ ಆಯಿತು, ಹೋಗು, ನಂಗೆ ನಿದ್ದೆ ಬರ್ತಿದ್ದೆ, ಮಲಗಬೇಕು. ಅಯ್ಯೋ, ಇದು ಯಾಕೆ ಹಿಂಗೆ ಆಡ್ತೀಯಾ? ಇತ್ತೀಚೆಗಂತೂ ಒಂಥರ ಆಗ್ಬಿಟ್ಟಿದ್ಯಾ ನೀನು. ಆಯಿತು ಬಿಡು, ಹೋಗ್ತೀನಿ. ಏನೇ ನಿನ್ನ ರೂಮಲ್ಲಿ ಜಾಂಡ ಹೊರಕ್ಕೆ ಬಂದಿದ್ದೀನ ಅಲ್ಲಿ? ಹೋಗ್ತೀನಿ ಬಿಡು. ನಾನು ಹೋದ್ಮೇಲೆ ನನ್ನ ರೂಮು ನಿನ್ನ ರೂಮು ಎಲ್ಲ ರೂಮಲ್ಲಿ ನೀನೇ ಬಿತ್ಕೊಂಡು ಒದ್ದಾಡುವಂತೆ. ಆಯ್ತು ಹೋಗು. ಈ ಶ್ರೀಕಾಂತ್ ಮಳ್ಳ ಎಷ್ಟು ನಾಟಕ ಆಡ್ತಾನೆ ನನ್ನ ಜೊತೆ. ನಾನು ನಿನ್ಬಿಟ್ಟು ಯಾರು ಮದುವೆ ಆಗಲ್ಲ, ನಿಮ್ಮ ಅಕ್ಕನಂತೂ ಆಗೋದೇ ಇಲ್ಲ. ಪ್ರೇಮ ಅಕ್ಕಂಗೆ ಹೇಳ್ಬಿಟ್ಟು ಈ ಮದುವೆ ನಿಲ್ಲಿಸ್ಬಿಡು, ಅದು ಇದು ಅಂತೆಲ್ಲ ಬರೀ ನಾಟಕ ಒಂದು. ಎಷ್ಟು ಚೆನ್ನಾಗಿ ಮಾತಾಡ್ದ ನಮ್ಮ ಅಕ್ಕನ ಜೊತೆ. ಶಾಪಿಂಗ್ ಹೋಗ್ತಾನಂತೆ, ಶಾಪಿಂಗ್ಗೆ. ಹೋಗಿ ಹೋಗಿ, ಎಲ್ಲ ಮೋಸ, ನಾಟಕ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.